ಅಮ್ಮ ತಾಯಿ ನನ್ನ ಬಸ್ ಹತ್ತಿಸ್ರಿ, ನಾನು ಹೋಯ್ತೀನಿ, ಸಾಕಾಗ್ಬಿಟ್ಟೈತೆ ನನಗೆ ಕುಂತಿ. ಸಾಂಬಾರ್ ಪಾನಿ ಸ್ವೀಟು ಅಷ್ಟೇ. ಲಾಸ್ಟ್ ಟೈಮ್ ಯಾವಾಗ ಬಂದಿದೆ ನೀವು ಈ ತರ ತಗೊಳಕ್ಕೆ? ಒಂದು ಸಣ್ಣ ಪರ್ಚೇಸಿಂಗ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾರಾಮ್ ಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೇಗ ಆಚೆ ಹೋಗ್ತಾ ಇದ್ದೀವಿ, ಯಾಕಂದರೆ ಒಂದು ಸಣ್ಣ ಪರ್ಚೇಸಿಂಗ್ ಇದೆ. ಅದು ಆಲ್ರೆಡಿ ನನ್ನ ಹತ್ರ ಇದೆ, ಅದನ್ನು ಕೊಟ್ಟು ಇನ್ನೊಂದು ಹೊಸ ಐಟಮ್ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನ ಜೊತೆಗೆ ನಮ್ಮ ಅತ್ತೆ, ನಮ್ಮ ಮಹಿ ಎಲ್ಲರೂ ಬರ್ತಾರೆ. ನಾವು 3 ಜನ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನಾಷ್ಟ ಮಾಡಬೇಕು, ನೋಡೋಣ ಫಸ್ಟ್ ಅವ್ರಿಗೆ ಹೋಗಿ ರೆಡಿ ಆಗಿದ್ದಾರೆ ನೋಡಬೇಕು. ಅವ್ರು ರೆಡಿ ಆಗಿದ್ದರೆ ಪಟ್ಟ ಅಂತ ಹೋಗೋದು. ಗೈಸ್, ನಾವು ಮನೆಯಿಂದ ಸೀದಾ ಸ್ಟೋರ್ಗೆ ಹೋಗ್ತೀವಿ ಅಂದ್ಕೊಂಡ್ರೆ ಇವರಿಬ್ಬರು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ಇದು ಪ್ಲ್ಯಾನಲ್ಲೇ ಇರಲಿಲ್ಲ, ಏನು ವಿಚಾರ ಅಂತ ಗೊತ್ತಿಲ್ಲ. ಈಗ ಇಲ್ಲಿಗೆ ಬಂದಿದ್ದೀವಿ. ಪ್ರಸಾದ ತೊಗೊಂಡಿದ್ರೆ ನಾನು ಇಲ್ಲಿ ಚಪ್ಪಲಿ ಬಿಚ್ತಾ ಇದ್ದೆ. ಎಷ್ಟು ಕಾಲು ತಡೆ ಅಲ್ವಾ? ಕಾಲು ನೀರಿಲ್ವಾ? ನೀನು ಕರ್ಕೊಂಬಂದಿದ್ದ ಇಲ್ಲಿ ಹೋಗೋಣ ಅಂತ? ಇಲ್ಲೇ ಗೊತ್ತಿದ್ದ ದೇವಸ್ಥಾನ ಇರೋದು ನಿಂಗೆ? ನಿಮ್ಮ ಮಾಮ ಕರ್ಕೊಂಬತ್ತಿತ್ತು, ನನ್ನ ಕೈ ಇಟ್ಕೊ. ಹಾಂ, ನಿಮ್ಮ ಮಾಮ ಕರ್ಕೊಂಬತ್ತಿತ್ತು ಅವಾಗ ಮಹೇಶ ಫಸ್ಟ್ ಅಲಂಕಾರ ಮಸ್ತಾಗಿ ಮಾಡೋರಲ್ಲ. ಈಗ ಕರ್ಕೊಂಬರೋದು ನಿಮ್ಮ ಮಾಮ. ನಂಗೆ ಮುಂದೆ ಇರೋ ದೇವಸ್ಥಾನ ಗೊತ್ತಿದ್ದು ನೋಡೇ ಇರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಗಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ. 6 ಫ್ಲಾಕ್ ಹೋಗೋಣ ಬಾ ಅಂತ ಅದಕ್ಕೇನಾ ದೇವಸ್ಥಾನ ಇದೆ ಇಟ್ಕೊಂಡು ಕರ್ಕೊಂಬಂದಿದ್ದ. ಓಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೈಸ್ ಇವಾಗ. ಆ ದೇವಸ್ಥಾನ ಮುಗಿಸ್ಕೊಂಡು ಅದರಿಂದ ಇರೋ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ನಾನು ನೋಡೇ ಇಲ್ಲ. ಇದು ಫ್ರಂಟಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ. ಇದು ಅದಷ್ಟೇ ನನಗೆ ಗೊತ್ತಿದ್ದಿದ್ದು. ಈಗ ಇನ್ನೊಂದು ಕಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತ್ರಿಪುರ ಸುಂದರಿ. ಕನ್ನಡ ಇಲ್ಲೇ ಇದೆ, ನಾವು ಫೋನ್ ಸ್ಕ್ರೀನ್ ನೋಡ್ಕೊಂಡು ಕಷ್ಟಪಡ್ತಾ ಇದ್ದೀವಿ. ಇಲ್ಲೇ ಇದೆ, ನೋಡೇ ಇಲ್ಲ. ಎಲ್ಲ ದೇವಸ್ಥಾನದಲ್ಲಿ ಇರೋದಲ್ಲ, ಸೊ ನಮಗೆ ಆಲ್ಮೋಸ್ಟ್ ಎಲ್ಲ ದೇವರು ಇದೆ ಇಲ್ಲಿ. ಸುಬ್ರಹ್ಮಣ್ಯ, ಮುರುಘರ್. ಅತ್ತೆ ಇದು ಸುಬ್ರಹ್ಮಣ್ಯ ಅತ್ತೆ, ಅದು ಗೊತ್ತಿಲ್ಲ. ಅದ್ಯಾವುದು ಆ ದೇವರು? ಯಾರು ನೋಡ್ಕೋಬೇಕಾ ಬರಬೇಕಲ್ಲ, ಅದು ಯಾವ ದೇವರು? ಕನ್ಫ್ಯೂಸ್ ಆಗೋದ್ವಿ. ಇದು ಸುಬ್ರಹ್ಮಣ್ಯ ಆದರೆ ಇವರು ಕಾಣ್ತಾನೇ ಇಲ್ಲ ಅಲ್ಲ. ಎಂಥ ಕೆಲಸ ಮಾಡಿದ್ದೀವಿ, ನಮ್ಮ ಮನೆ ದೇವ್ರನ್ನ ನಾವೇ ಕನ್ಫ್ಯೂಸ್ ಆಗಿಬಿಡ್ತೀವಿ. ಅತ್ತೆ ಅದು ಯಾವ ದೇವರು ಗೊತ್ತಾ? ಗೆಸ್ ಮಾಡು. ನಮ್ಮ ಮನೆ ದೇವ್ರನ್ನ ನಾವೇ ಕನ್ಫ್ಯೂಸ್ ಆಗಿದ್ದೀವಿ. ಸುಬ್ರಹ್ಮಣ್ಯ ಅಂತ ಅಂದ್ಬಿಟ್ಟು ಅದು ಓದಕ್ಕೂ ಆಯ್ತಿಲ್ಲ, ಲೈಟ್ಗೆ ಕಾಣ್ತಾನೆ ಇಲ್ಲ. ಹಿಂಗೆ ಸೈಕ್ ಮಾಡ್ಕೊಂಡು ಬಂದೆ. ಅದು ಹಿಡ್ಕೊಂಡಿರೋದು ನೋಡಿ ಕನ್ಫ್ಯೂಸ್ ಆಗೋದು. ಫಸ್ಟ್ ಇಲ್ಲಿಂದ ಹೋಗ್ಬೇಕಾಯ್ತು. ಗಣಪತಿ, ಅಲ್ಲಿ ಸುಬ್ರಹ್ಮಣ್ಯ, ಆಂಜನೇಯ, ತ್ರಿಪುರ ಸುಂದರಿ, ಮಹಾಲಕ್ಷ್ಮಿ, ವೆಂಕಟೇಶ್ವರ, ರಂಗನಾಥ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಸಾಯಿಬಾಬಾ, ಈಶ್ವರ, ಶಿವ, ಅದೇ ಆಮೇಲೆ ಕಾಲಭೈರವ. ಎಷ್ಟು ಒಂದು 10-12 ದೇವರಿದೆ ಅಲ್ಲ. ನಾವು ಅವಾಗ ಮಹೇಶ್ವರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಬರ್ತಿದ್ವಿ. ಶನಿವಾರ ಮಧ್ಯಾಹ್ನ ಮೇಲೆ ಕರ್ಕೊಂಬರೋದು ನಿಮ್ಮ ಮಾಮ. ಮಹೇಶ್ವರ ಸ್ಕೂಲ್ಗೆ ಹೋಗ್ಬೇಕಾರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಇದ್ರಲ್ಲ, ಅವಾಗ ಯಾವಾಗಲೂ ಕರ್ಕೊಂಬರೋರು. ನಾನು ಕಾಲೇಜಲ್ಲಿ ಇದ್ದಾಗ ಒಂದೇ ಒಂದು ಸರಿ ಈಗ ಆ ದೇವಸ್ಥಾನ ಮುಗೀತು ಗೈಸ್. ಇವಾಗ ಈ ದೇವಸ್ಥಾನ, ಇದು ಹಿಡನ್ ಜೆಮ್, ನಾನಂತೂ ನೋಡೇ ಇಲ್ಲ. ಇವತ್ತು ಮಾಡ್ಲಿಲ್ವಾ ಅಂತ ಕೇಳ್ತಾವ್ರೆ. ಇಲ್ಲ, ಮನೆಗೆ ಹೋಗಿ ಮಾಡ್ತೀವಿ.
ನನ್ನ ಕನ್ಫ್ಯೂಷನ್ ಏನು ಮಾಡ್ಕೊತೀನಿ ಅಂದರೆ ಮುಂದೆ ಇರೋ ದೇವಸ್ಥಾನಕ್ಕೆ ನಾನು ಹೋಗಿದ್ದೀನಿ, ಅದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ಕೊಂಡೆ. ಇದೇ ಆ್ಯಕ್ಚುಲಿ ರಂಗನಾಥ ಸ್ವಾಮಿ ದೇವಸ್ಥಾನ. 4 ವರ್ಷ ಆದಮೇಲೆ ನಾನು ಬರ್ತಾ ಇರೋದು. ಕಾಲೇಜಲ್ಲಿದ್ದಾಗ ಲಾಸ್ಟ್ ನಾನು ಹೋಗಿದ್ದು. ಜಾಗನೇ ಇಲ್ಲ, ಅಷ್ಟೊಂದು ಗಾಡಿ. ಓ ಅಲ್ಲೂ ಕೊಟ್ಟಿದ್ರಾ? ಓ ಮೈ ಗಾಡ್. ಏನು ಮಾಡೋಕ್ಕಾಗಲ್ಲ ಪಾಪ, ವಯಸ್ಸಾದವ್ರೆ. ಪದಿನಂಜಿ ಅದು ಅರ್ಥ ಆಗದೆ ನೀವೇನು ಅಂತ ನೀವು ಒಳಗೆ ಹೋಗ್ತಾ ಇದ್ದೀವಿ, ಜಾಗನೇ ಇರ್ತಲ್ಲಪ್ಪ. ಒಂದು ಮುಕ್ಕಾಲು Pro Max 17. ಮುಕ್ಕಾಲು ಅಂದರೆ ಒಂದು 50 ದಾಟುತ್ತೆ. ಅದೇ 150. 150 ಕ್ಯಾಶ್ ಎಷ್ಟು ಕೊಡಬೇಕು? ಕ್ಯಾಶ್ ಸೆಕೆಂಡ್ರಿ, ಕ್ಯಾಶ್ 50. ಕಲರ್ ಚೆನ್ನಾಗಿದ್ರಲ್ಲ, ಅದು ಕಲರ್ ಇದ್ದಂತ ವೈಟ್ ತಗೊಂಡ. ಹೊಸದೇ ಇಂಡಿಯನ್ ವೇರಿಯಂಟ್ ಹೊಸದೇ ತಗೊಳ್ಳಿ. ಇವಾಗ ಡಾಕ್ಯುಮೆಂಟೇಶನ್ ನಡೀತಿದೆ. ನಮ್ಮ ಅತ್ತೆಗಳು ಕೂತ್ಕೊಂಡು ಹಂಗೆ ವಾರಗಣಲ್ಲಿ ಗುರಾಯಿಸ್ತಾ ಇದೆ. ನನಗೆ ಕಾದಿ ಸಾಕಾಗ್ಬಿಟ್ಟಿದೆ ಅವ್ರಿಗೆ. ನಾವು ಲಾಸ್ಟ್ ಅವರ್ ಏನು ಹೋಗಿದ್ವಿ, ಅಲ್ಲಿ ತೊಗೊಳೋದಕ್ಕಾಗಿಲ್ಲ. ಸೊ ಈಗ ಅಗೇನ್ ನಾವು ಮುಂದೆ ಮೂಲಿಗೆ ಬಂದಿದ್ದೀವಿ. ನಮ್ಮ ಅತ್ತೆ ಇವರಿಗೆ ಇಲ್ಲಿ ಡೈರೆಕ್ಟ್ ಆ್ಯಪಲ್ ಸ್ಟೋರಲ್ಲಿ ತೊಗೋಬೇಕು. ಫಸ್ಟ್ ಅಲ್ಲಿಗೆ ತೊಗೊಳ್ಳೋಣ ಅಂತ ನಿನ್ನೆಯಿಂದ ಪ್ಲ್ಯಾನ್ ಹಾಕಿ ಅದಾಗಲೇ ಇಲ್ಲ. ಈಗ ಈ ಕಡೆ ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದೆ ನೀವು ಈ ಥರ ತಗೊಳಕ್ಕೆ? 2 ಸಲ ಬಂದಿದ್ದೀವಿ ಇದ್ರೊಳಗೆ. ಲೆನ್ಸು ಮತ್ತೆ ನಾನು ನನ್ನ ಮಗ ಒಂದ್ಸಲ ಬಂದಿದ್ದು. ಯಾವುದಕ್ಕೆ? ಸುಮ್ಮನೆ ತೋರ್ಸಕ್ಕೆ ಅಂತ. ಫಸ್ಟ್ ಇದು ನೋಡಿರ್ಲಿಲ್ಲ ನಾನು. ನೀನು ಕೊಡ್ಸಕ್ಕ ಇದು 2ನೇ ಟೈಮ್. 5 ಸೆಕೆಂಡ್ ನಾನೆಲ್ಲ ಮಾಲ್ ನೋಡಕ್ಕೆ ನಾನು ನೋಡಿದ್ದೀನಿ. ನಾನು ಇಲ್ಲೊಂದು ಬೇಡ ಬಿಡು, ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗೈತಿ ನನಗೆ. ಏಕೆ? ಫುಡ್ ಪಾಯ್ಸನ್ ಆಗ್ಬಿಟ್ಟಿತ್ತು. ಅದೇನೋ ಇದು ಚಿಕನ್ ತಿಂದು ಕಾಲು ನೋಯ್ತಾ ಚಿಲ್ ಮಾಡೋದು ಆರಾಮಾಗಿ. 512 GB 1,69,000. 69 ಗೈಸ್. ಇಲ್ಲಿ ನಾನು ನಮ್ಮ ಮಹೇಶ ನೋಡ್ತಾ ಇದ್ದೀವಿ ಮೊಬೈಲು. ಅಲ್ಲಿ ನಮ್ಮ ಅತ್ತೆ ನೋಡಿ ಸೈಲೆಂಟಾಗಿ ದೂರ ಕೂತ್ಕೊಂಡು ಕೊರಗ್ತಾ ಇದ್ದಾರೆ ಯಾಕಾದ್ರೂ ಒಂದು ಅಂತ. ಅತ್ತೆ ಇನ್ನೂ 1 ಅವರ್ ಆಗ ಹೋಗೋಣ ಬಾ. ಅವನು ಇಸ್ಕೊಂಬತ್ತಾನೆ ಬಾ, ನಾವು ಹೋಗೋಣ. ಫೋನ್ ಇಲ್ದೇನಾ? ಹಾಂ, ಇನ್ನ ಕೆಲಸಗಳವೆ. ಅವನು ಇಸ್ಕೊಂಬತ್ತಾನೆ ಇಲ್ಲ. ಓ ಹಂಗಲ್ಲ, ಅದಕ್ಕೆ ಹಿಂದೆ ಮುಂದೆ ಎಲ್ಲ ಹಾಕಿಸ್ಬೇಕು. ಅಮ್ಮ ತಾಯಿ ನನ್ನ ಬಸ್ ಹತ್ತಿಸ್ರಿ, ನಾನು ಹೋಯ್ತೀನಿ. ಸಾಕಾಗ್ಬಿಟ್ಟೈತೆ ನನಗೆ ಕುಂತಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದು? ಸ್ಲೀಪರ್ದು ಒಂದು ರೂಮ್ ಇರಬೇಕಿತ್ತು. ಅಯ್ಯೋ ಯಾಕೆ ಹೇಳ್ಬಿಡು. ಮಾಲ್ಗೆ ಬರೋಕೆ ಎಲ್ಲರೂ ನನ್ನಂತವ್ರು ರೂಮ್ ಕೊಟ್ಬಿಟ್ರೆ ಅವ್ನು ಅಷ್ಟೇ ಹೊಂಟೋಯ್ತಾನೆ. ನನ್ನ ಬಿಟ್ಟು ಅದು 4 ವರ್ಷ ಹಿಂದೆ ತಗೊಂಡಿದ್ದು ಫೋನ್ ಅಲ್ವಾ, ಅದ್ರದ್ದೊಂದು ಪಾಸ್ವರ್ಡ್ ಇರುತ್ತೆ. ನಂಗೆ ಗೊತ್ತಿಲ್ಲ, 4 ವರ್ಷ ಹಳೆ ಪಾಸ್ವರ್ಡ್. ಈಗ ಅದು ಹೊಸ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಂದ್ರೆ ಅದು ಸೆಟ್ ಆಗಿ ಕೆಲಸ ಆಗಕ್ಕೆ 1 ಅವರ್ ಆಗುತ್ತೆ. ಏನ್ ನಾಟಕ ಆಡ್ತೀರಾ? ಅವಾಗ 1 ಅವರ್ ಅಂತೀರಾ, ಅರ್ಧ ಅವರ್ ಅದು ಡೇಟಾ ಚೇಂಜ್ ಮಾಡಕ್ಕೆ. ಈಗ ಡೇಟಾನೇ ಅದೇ ಬೇರೆ ತರ ಡೇಟಾ. ಅದು ನಂಗೂ ಅಷ್ಟೊಂದು ಸೈನ್ಸ್ ಎಲ್ಲ ಗೊತ್ತಿಲ್ಲ. ನಮ್ಮ ಕರ್ಕೊಬತ್ತಾಯಿ. ನಾವು ಹೋಯ್ತೀವಿ, ನೀನೇ ಇಸ್ಕೊಂಬ. ನಾನು ಹೊಂಟೋಯ್ತೀವಿ, ನೀನು ಇಸ್ಕೊಂಬ. ಅವನು ನಾನು ಹೋಗ್ಬಿಡ್ತೀನಿ, ನೀನು ಅವನು ಹೋಗ್ಬಿಟ್ರೆ ನೀನು ಇಸ್ಕೊಂಬ. ಇಲ್ಲ, ನಂದು ಒಂದು ಕೆಲಸ ಇದೆ, ನೀನು ಒಬ್ಳೆ ಹೋಗ್ಬೇಕು. ಹೋದ್ರೆ ಒಬ್ಳೆ ಹಾರ್ಕೊಂಡು ಹೋಗ್ತೀನಿ ನಾನು. ಇಷ್ಟೊತ್ತು ಕೂತ್ ನಾನು ಒಬ್ಳೆ ಹೋಗ್ತೀನಿ. ಕೇಳ್ಕೊಂಬರ್ತೀನಿ ರಾಪ ಏನಂತಾನೆ. ಕೇಳ್ಕೊಂಬ ಹೋಗಿ. ಗೊತ್ತಾಗುತ್ತಾ ಗೊತ್ತಿಲ್ಲ. ಮಹೇಶ್ ಅತ್ತೆ ಕಲ್ಸದ? ಏನಾಯ್ತು? ಯೂಶ್ವಲಿ ಗ್ಯಾಜೆಟ್ಸ್ ಮೇಲೆ ಆಕ್ಸೆಸರೀಸ್ ಮೇಲೆ ನನಗೆ ಅಷ್ಟೊಂದು ಫೀಲಿಂಗ್ ಎಲ್ಲ ಏನಿಲ್ಲ. ಆದರೆ ಇದನ್ನು ದಾನ ಮಾಡಿ ಇನ್ನೊಂದು ಫೋನ್ ತೊಗೋಬೇಕಾದ್ರೆ ಹೆವಿ ಫೀಲ್ ಆಗ್ತಿತ್ತು. ಯಾಕಂದರೆ ಇದು ನನ್ನ ಫಸ್ಟ್ ಐಫೋನು. ಇದನ್ನು ತೊಗೊಳಕ್ಕೇ ಸಿಕ್ಕಾಪಟ್ಟೆ ಸೈಕಲ್ ಹೊಡೆದು ದುಡ್ಡು ಕುಡುಕಿ ನಮ್ಮ ಅಪ್ಪನ ಹೆಲ್ಪಿಂದ ತೊಗೊಂಡು ಆಮೇಲೆ ನಮ್ಮ ಅಪ್ಪನ ಹತ್ರ ಇಸ್ಕೊಂಡಿರೋದೆಲ್ಲ ಸೆಟಲ್ ಮಾಡಿ ಫೈನಲಿ ನಾನು ತೊಗೊಂಡಿದ್ದು ಐಫೋನ್, ಮೊದಲನೇ ಐಫೋನ್. ಕಾದಿ ಜ್ವರ ಬಂದ್ಬಿಟ್ಟೈತಿ. ನಮ್ಮ ಜ್ವರ ಮೇಲೆ ತೋರ್ಸಲ್ಲ ಯಾವಾಗೂ ಅಷ್ಟೇ. ನಂಗೂ ಅಷ್ಟೇ. ರಾತ್ರಿ ದಿಢೀರ್ ಬಾಂಬ್ ಎಳಿತಾಯ್ತೆ ಎಲ್ಲ. ನರ್ಕ ಕೊಡೋದು ಯಾವಾಗ ಗೊತ್ತಾ? ರಾತ್ರಿ ಮಲಗಿದಾಗ. ನನಗೂ ಬರುತ್ತೆ ಅನ್ನೋದು ಗೊತ್ತಿಲ್ಲ.
ಇಲ್ಲಿಂದ ಡೀಸೆಂಟ್ ಆಗಿ ಹೇಳದ್ನಪ್ಪ ಅವ್ರ ಸಣ್ಣ ನಾವು ಹೇಳಿದ್ವಿ ನಿಜ ಇಷ್ಟು ಸುಮ್ನೆ ನೀವು ಹೋಗ್ಬಿಡು. 1 hour ಅನ್ನಲ್ಲ, 1 ಬಸ್ಸಲ್ಲಿ hour, ಹೋಗೋ 2 hour. ಟೈಮ್ ಆಗುತ್ತೆ ಅಂತ. ಯಾಕೆ 2 hour ಆಯ್ತಾ? 4 hour ಆಯ್ತು, 4 hour 5 hour ಆಗೋಯ್ತು. ನಾನು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ಲ, ಈಗ ಬೇರೆ ಅಡುಗೆ ಮಾಡ್ಬೇಕಲ್ಲ, ಹೋಗಿ ಸುಸ್ತಾಯ್ತದೆ. ಯಾರು ಈಗ ಮಾಡೋದು? ನೋಡು ಕುಂತ್ಕೊಂತ ಜ್ವರ ಬರ್ಸ್ಕೊಂಡು ಇನ್ನ 3/4 ಗಂಟೆ ಆಗುತ್ತೆ. ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ ಹಳೆ ಫೋನಿಂದ ಹೊಸ ಫೋನ್ಗೆ. ತಾಯಿ ದೊಡ್ಡ ಜನ್ಮಕ್ಕೂ ನೆನೆಸ್ಕೋಬೇಕು. ನೀನು ಫೋನ್ ಕೊಡ್ಸಕ್ ಸರಿ ಬತ್ತಿ ಅಂದ್ರೆ ನಾನ್ ಬರಲ್ಲ, ಡೀಟೇಲ್ಸ್ ಕೊಡ್ತೀನಿ ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ರಿ ಅಂತ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊತ್ತಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಪ್ರೋ ಮ್ಯಾಕ್ಸ್ ಗಿಂತ ಪ್ರೋ ಕನ್ವಿನ್ಸ್ ಆಗೋಗಿದ್ರೆ ಇಷ್ಟೊತ್ತಲ್ಲ ಆಯ್ತಾನೆ ಇರ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಟೈಮ್ ಆಗೋಯ್ತು. 2 ಸಲ ಇದ್ರೊಳಗ್ ಬಂದು 2 ಸಲ ಹೋಗಿರಂಗ. ತಗೊಳ್ಳೋದು ಸರಿ ಕರೆಕ್ಟ್ ಆಗಿ ತಗೋಬೇಕಂದ್ರೆ ಟೈಮ್ ನೀನು ನಿರ್ಧಾರ ಕರೆಕ್ಟಾಗಿ ಮಾಡ್ಬೇಕು ಹುಡುಗಿ. ಮಾಡ್ಲಾ ಈಗ 2 ಆಪ್ಷನ್ ಇದೆ ಅಂದ್ರೆ ಎಲ್ಲ ತಿಳ್ಕೋಬೇಕು. ಸೊ ಹೊಸ ಫೋನ್ ತೊಗೊಳೋದಕ್ಕೆ ನಾನು ಕೊಟ್ಟಿದ್ದ ಕಾಸು ಇಷ್ಟು ಜಾಸ್ತಿ ಏನು ಕಾಣ್ತಿಲ್ಲ ಅನಿಸುತ್ತೆ, ಬಟ್ ಆದರೂ ಕಾಸೇ. ಇದನ್ನು ಸೇವಿಂಗ್ಸ್ ಮಾಡಿ ಇದನ್ನು ಕೂಡಿಕ್ಕಿ ಈ ಫೋನ್ ತೊಗೊಳೋದಕ್ಕೆ ಒಂದಷ್ಟು ಪ್ಲ್ಯಾನಿಂಗು ಮಾಡಿ ಇವತ್ತು ತೊಗೊತಾ ಇದ್ದೀನಿ. ಇದ್ರಲ್ಲಿ ನನಗೆ ಅಂತ ಸಿಕ್ಕಿದ್ದು 500 ರೂಪಾಯಿ ಅಷ್ಟೇ. ಮಿಕ್ಕಿದೆಲ್ಲ ದುಡ್ಡು ಅವ್ರಿಗೆ ಕೊಟ್ಟೆ. ಅವ್ರಿಗೆ ಕೊಟ್ಟಿರೋದ್ರಲ್ಲಿ ನನಗೆ ಅಂತ ವಾಪಸ್ ಸಿಕ್ಕಿದ್ದು 200 ರುಪೀಸ್. ಬಿಲ್ಲಿಂಗ್ ಮಾಡೋ ಟೈಮಲ್ಲಿ ಮಹಿ ಬಂದು ಅತ್ತೆಗೆ ಏನಾದ್ರು ತಿನ್ನೋದಕ್ಕೆ ಕೊಡ್ಸೋಣ ಅಂತೇಳಿ ಆಚೆಗೆ ಕರ್ಕೊಂಡು ಹೋಗಿದೆ. ಯಾಕಂದರೆ ಅತ್ತೆ ಬೆಳಗ್ಗೆಯಿಂದ ಹಸ್ಕೊಂಡಿದ್ರು. ಬೆಳಗ್ಗೆ ಬಂದವರು ಒಂದು 12 o'clock, ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಒಂದು 12 o'clock ಆಚೆ ಬಂದಿದ್ದು. ಅವರೇನು ತಿಂದೇ ಇರಲಿಲ್ಲ. ಆವಾಗ ಟೈಮ್ ಆಲ್ರೆಡಿ 4:15 ಗಂಟೆ ಆಗಿತ್ತು. ಜೊತೆಗೆ ಅವ್ರ ಲ್ಯಾಪ್ಟಾಪ್ ಬ್ಯಾಗ್ನೂ ನಾನೇ ಎತ್ಕೊಂಡು ಫುಲ್ ವೆಯ್ಟಲ್ಲಿ ವೆಯ್ಟ್ ಮಾಡ್ತಿದ್ದೆ. ಐಫೋನ್ ಓಪನ್ ಮಾಡೋದು, ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಳ್ಳೋಣ ಅಂದರೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಅವರಿಬ್ಬರು ಬರಲೇ ಇಲ್ಲ. ಬೇರೆ ಆಪ್ಷನ್ ಇಲ್ಲದೆ ಸ್ಟೋರ್ ಪರ್ಸನ್ ಯಾರಿದ್ರು ಅವ್ರಿಗೆ ನಾನು ಫೋನ್ ಕೊಟ್ಟು ಇದನ್ನು ರೆಕಾರ್ಡ್ ಮಾಡಿ ಅಂತೇಳಿ ಮಾಡಿಸ್ಕೊಂಡು ಕೊನೆಗೂ ನೀಟಾಗಿ ಓಪನ್ ಮಾಡಿದೆ ಫೋನ್ನ. ಇಲ್ಲ ಅದು ವೈರ ಬಾಕ್ಸ್ ಅಂದ್ರೆ ಆ ಬಾಕ್ಸ್ ಅಂದ್ರೆ ನಾನು ಅಲ್ಲಿ ಇದ್ದಿದ್ದೆ ಒಂದು ಬಾಕ್ಸು. ನಾನು ಹಳೆ ಫೋನ್ ತಗೊಂಡಾಗ 13 ತಗೊಂಡಾಗ ಏನಿತ್ತು ಅದ್ರ 2 ಸೆಪ್ರೇಟ್ ಬರುತ್ತೆ, ಫೋನ್ ಜೊತೆಗೆ ಬರಲ್ಲ. ನಂಗೆ ಇವ್ನು ಫೋನ್ ಒಳಗಿದೆ ಅಂತ ಹೇಳ್ಬೇಕು, ಇಲ್ಲ ಫೋನ್ ಬಾಕ್ಸಲ್ಲೇ ಕೊಡ್ತಾರೆ ಅಂತ ಹೇಳಿ ಆ ಬಾಕ್ಸಲ್ಲಿ ಐತೆ ಅಂದ್ರೆ ಅಲ್ಲಿ ಇರೋದೇ ಅಡಾಪ್ಟ್ರು ವೈರಲ್ಲಿ. ನನಗೇನು ಗೊತ್ತು ಫೋನ್ ಬಾಕ್ಸ್ ಒಳಗಡೆನೆ ಕೊಡ್ತಾರೆ ಇವಾಗ ಅಂತ. ನಾನು 13 ತಗೊಂಡಿದ್ದು 4 ವರ್ಷ ಹಿಂದೆ. ನೋಡು ಅರ್ಥ ಆಯ್ತಾ? ಅದಕ್ಕೆ ಆ ಬಾಕ್ಸ್ ಅಲ್ಲಿ ಐತೆ ಅಂದ್ರೆ ಅಲ್ಲಿರೋದೇ ಒಂದು ಬಾಕ್ಸು ವೈರಲ್ಲಿ. ಬಾ ನಡೀತಾಯಿ, ಸಾಕು. ದೊಡ್ಡ ನಮಸ್ಕಾರ ನಿನಗೆ, ನನಗೆ ಸಾಕಾಗ್ಬಿಟ್ಟೈತೆ. ಕೂತಿ ಬೆನ್ನೆಲ್ಲ ನೋವು ಬಂದ್ಬಿಟ್ಟು ಆಫರ್ ಕೊಟ್ಟ ನೀನ್ ಹೋಗ್ಲಿಲ್ಲ. ನನಗೇನ್ ಗೊತ್ತಿತ್ತು ನೀ ಇಷ್ಟೊತ್ತು ಲೇಟ್ ಆಗುತ್ತೆ ಅಂತ. ಹೇಳ್ತಾ ಇದೀವಿ, ನೀನ್ ಅರ್ಥ ಮಾಡ್ಕೋಬೇಕು. ಯಾಮಾರ್ಬಿಟ್ನಲ್ಲ, ಏನ್ ಮಾಡೋದು? ಒಂದ್ ಸಣ್ಣ ವಾಕಿಂಗ್ ಎದ್ರಕೊಂಡ್ರೆ ನೀನು. ನಾನು ಹೋಗ್ತಿದ್ದೆ ಇವತ್ತು, ಯಾಕೋ ತುಂಬಾ ಕಾಲು ನೋವ್ತಾ ಇತ್ತು. ಬೆಳಗ್ಗೆ ಬೇರೆ ವಾಕ್ ಎಲ್ಲ ಮಾಡಿ. ಸೂಪ್ ಕುಡಿತೀಯಾ? ಯಾ ಸೂಪ್ ಬೇಡ ತಾಯಿ, ಇವಾಗ್ಲೇ ಒಳಗೆ ಏನಿಲ್ಲ, ಬರೀ ಈರುಳ್ಳಿ ನೋಡಿ ಕಂಗಾಲಾಗಿ ಒಂದ್ 3 ಕಲರ್ ಇಟ್ರು. ಮಿಕ್ಸರ್ ಏನು ಕೊಡಲ್ಲ, ಅಷ್ಟೇ. ಸಾಂಬಾರ್, ಪಾನಿ, ಸ್ವೀಟು ಅಷ್ಟೇ. ಫೋನ್ ಕೊಡ. ಯಾವಾಗ್ಲೂ ಆಂಟಿನೋ ಹುಡುಗಿ ಬರೋದಲ್ಲ, ಇವತ್ತೇನು ಹುಡುಗ ಮುಂಟಾನೆ ಅಂತ ನೋಡ್ತಾ ಇದ್ದಾನೆ. ನೀನ್ ಎಕ್ಸಿಸ್ಟೆನ್ಸೇ ಗೊತ್ತಿಲ್ಲ ಅವ್ ಅಣ್ಣಂಗೆ. ಪಾನಿಪುರಿ, ನಮ್ಮ ರೆಗ್ಯುಲರ್ ಪಾನಿಪುರಿ ಅಣ್ಣಂಗೆ ಇವನ್ ಬಗ್ಗೆನೇ ಗೊತ್ತಿರಲ್ಲ. ನೀನೇ ಚೆನ್ನಾಗಿ ಗೊತ್ತು. ಯಾವುದೋ ಬಿಸ್ನೆಸ್ ಪ್ಲಾನ್ ಬಗ್ಗೆ ಆಲ್ರೆಡಿ ಇದೆ, ಅದು ಹೆಂಗ್ ನಡೀತಿದೆ ಅನ್ನೋ ಒಂದು ಬಿಸ್ನೆಸ್ ಪ್ಲಾನ್ ಬಗ್ಗೆ ಮಾತಾಡ್ತಿದ್ವಿ. ನಾನಿನ್ 75,000 ಸೀರೆ ಬರಬೇಕು ಅಂದ್ರೆ ನಿಮ್ಮ ಅಜ್ಜಿ ಒಂದು 50,000 ಬಂಡವಾಳ ಆಗಿರ್ಬೇಕು ಆ ಕಾಲದಲ್ಲಿ. ಈ ಕಾಲದಲ್ಲಿ 50,000 1,000 ರೂಪಾಯಿ ಹಾಕಿರಲ್ಲ. ಇಲ್ಲ, ನೀನ್ ನಿಮ್ಮಜ್ಜಿ ಮೇಕನಳ್ಳಿ ಇದ್ರೆ ಒಂದ್ ಸೀರೆ ಅದು 50,000 ರೂಪಾಯಿ. 50,000 ರೂಪಾಯಿ ಸುಮಾರಾಗಿತ್ತು. ಅದನ್ನ ಬರೀ 300 ರೂಪಾಯಿಗೆ ಹಾಕ್ಸ್ಕೊಂಡ್ರು. ಆಲೆ ಹಾಕ್ಸ್ಕೊಂಡು ಒಂದು 3-4 ವರ್ಷ ಆಯ್ತು. ಅದನ್ನೇ ಇಲ್ಲೆಲ್ಲ ಕೊಟ್ಟಿದ್ರೆ ಅಟ್ಲೀಸ್ಟ್ ಒಂದು 3,000 ಆದ್ರೂ ದುಡ್ಡು ಕೊಟ್ಟಿರೋರು. ಗೊತ್ತಿಲ್ಲ ಯಾಮಾರ. ಈಗ ನನ್ನಿಂದ ನಿನ್ನ ಶಾಪಿಂಗ್, ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಹಾಳಾಗಿದೆ. ಇವತ್ತು ಎಲ್ಲ ನಿಂದೇ ಆಗೋಯ್ತಲ್ಲ, ನಮ್ದು ಏನು ಮಾಡಿದ್ರೆ ತಾನೇ. ನಾಯಿ ಕಾಯ್ದು ಏನೇನೋ ಇತ್ತು ಮನ್ಸಲ್ಲಿ. ಇದಕ್ಕೆ ಹೋಗ್ಬಿಡೋಣ. ಅದೇ ಅವಾಗ ಏಮನ್ ಜೊತೆ ಹೋಗಿದ್ವಲ್ಲ, ಯಮುನನ್ ಜೊತೆ. ಏನದು ಎಲ್ಲೇ ಅಲ್ಲಿ ಜಯನಗರ, ಅಲ್ಲಿ ಹೋಗೋಣ. ಅಲ್ಲಿ ಬರುತ್ತಲ್ಲ ಇದ್ರಲ್ಲಿ ಮೊಬೈಲಲ್ಲಿ ನಿಂಗ ಆನೆ ಹಿಡ್ಕೊಂಡು ಏನ್ ಮಾಡ್ತೀಯ? ಕುಂಡ್ರು ಸೈಡಲ್ಲಿ ದೇವ್ರ ಮನೇಲಿ ಕುಣ್ಸೋದು ಸರಿ. ನೋಡೋಣ ಅನ್ಕೊಂಡಿದ್ದೀನಿ. ಬೇಡ ದೇವ್ರ ಮನೆ ಕುಣ್ಸೋಣ, ಸುಮ್ಮನೆ ದೇವ್ರ ಮನೆ ಚಿಕ್ಕದಾಗೆ. ದೇವ್ರ ಮನೇಲಿ ಜಾಗನೇ ಇಲ್ಲಲ್ಲ ಮನುಷ್ಯ. ಯಾಕೆ ನಾನು ಮಾಡ್ಕೊಡ್ತೀನಿ, ಫೋಟೋನೇ ಎತ್ತಿಕ್ಬಿಡೋಣ ಅವತ್ತೊಂದು.
ದೇವ್ರ ಮನೆ ಫೋಟೋ ಯಾರನ್ನ ಎತ್ತಿಕ್ಬಿಡ್ತಾರ? ಏನ್ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ದು ಅದಾದ್ರೆ ಮ್ಯಾಮ್ ಎಲ್ಲರೂ ಇದನ್ನ ಮಾಡ್ಕೊಂಡೆ ದೇವ್ರ ಮನೆ ದೇವ್ರ ಮನೇಲಿ ಯಾರು ಫೋಟೋ ಎತ್ತಿಕ್ಕಲ್ಲ, ಹಿಂದಕ್ಕೆ ಸರಿಸ್ತಾರೆ. ಆದ್ರೆ ನಮ್ಮ ಫೋಟೋ ತುಂಬಾ ದಪ್ಪ, ನಾರ್ಮಲ್ ಫೋಟೋ ಆಗಿದ್ರೆ ಹಿಂದೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ಬಿಟ್ಟು ಇದು ಕಳಸ ಮುಂದೆ. ಮುಂದಕ್ಕೆ ಒಂದು ಚಿಕ್ಕದು ಇಕ್ಕಷ್ಟು ಸಾಮಾನೆಲ್ಲ ಕೆಳಗೆ ಇಕ್ಕಿದ್ರೆ ಆ ಮುಂದೆ ಒಂದು ಬಿಂಗೆ ಇಕ್ಕಷ್ಟು ಜಾಗ ಐತೆ, ಇಲ್ಲ ಅಂತೆಲ್ಲ ಏನು. ನೀನೇ ಮಾಡಪ್ಪ, ಆಯ್ತು. ನಾನೇ ಮಾಡ್ತೀನಿ ಸಾಕು, ಇವತ್ತಿಂದ ದೇವ್ರ ಮನೆಗೆ ಮಾಡಿದೆ. ನೀನೇ ಮಾಡ, ಆಯ್ತು. ಏನೇನ್ ಶಾಪಿಂಗ್ ಮಾಡ್ಬೇಕಿತ್ತು ನಿನ್ ಲಿಸ್ಟಲ್ಲಿ ಏನಿತ್ತು? ಇಷ್ಟಲ್ಲಿ ಇಷ್ಟು ಉದ್ದ ಅದೇ, ಆದ್ರೆ ಅದೆಲ್ಲ ಮಾಡಕ್ಕಾಗಲ್ಲ. ಆಸೆ ಏನ್ ಬೇಜಾನ್ ಐತೆ, ಅದೆಲ್ಲ ಆಗೋ ಅಂತ ಲಿಸ್ಟ್ ಹೇಳು. ಆಗುವಂತ list ಎಲ್ಲ ಹೇಳಕ್ ಹೋಗ್ಬೇಡ. ಒಂದು ಆನೆ ಆ ತರ ಗೋಲ್ಡ್ ಆನೆ ಕಾಣಿಸ್ತಾನೆ ಇಲ್ಲ ಅಲ್ಲಿ ವಿಡಿಯೋದಲ್ಲಿ. ಕಾಣ್ತೈತೆ. ಸುಮಾರು ದಿವಸದಿಂದ ಆನೆ ತಗೋಬೇಕು ಅಂತ ಆಸೆ, ಆದ್ರೆ ತಗೊಳಕ್ಕಾಗಿಲ್ಲ. ತಗೊಂಡು ಇಲ್ಲಿ ಟೇಬಲ್ ಮೇಲೆ ಕುಣಿಸಿದ್ರೆ ಇಕ್ಕಬಹುದು. ಇವಾಗ ನಿನ್ ದೇವ್ರ ಮನೇಲಿ ಇಕ್ಕೆ ಅಂತಲ್ಲ, ಇನ್ನೇನ ತಗೊಳೋದು ರಿಜೆಕ್ಟ್ ಆಯ್ತು ಬಿಡು. ಒಳ್ಳೆ ಆನೆ ಬಿಟ್ಟು ಹೇಳು, ಪ್ರಾಕ್ಟಿಕಲ್ ಆಗಿ ಹೇಳು. ಆನೆ ಬಿಟ್ಟು ತಗೊಳೋದು ಬೇಜಾನ್ ಐತೆ. ಸಿಸ್ಟಮಿಕ್ ಕೊಟ್ಟಿದ್ದೀನಿ ಅಲ್ಲಿ ಇದ್ಯಾ? ಅವ್ನ ಸಿಸ್ಟಮ್ ಮಟ್ಟ ಬರುತ್ತೆ ಅಂತ ಅವ್ನು ದೇವ್ರ ಮನೇಲೆ ಕುಣಿಸು ಅಂತ ಹೇಳ್ತಾ ಇರೋದು. ಕೈಸ್ ಮನೆಗೆ ಬಂದ್ವಿ. ಈಗ ಮನೆಗೆ ಬರೋಷ್ಟರಲ್ಲಿ ಬೆಳಿಗ್ಗೆ ನಾವು ಒಂದು 11 ಗಂಟೆ ಅನಿಸುತ್ತೆ ಮನೆ ಬಿಟ್ಟಿದ್ದು. ಈಗ ಇಲ್ಲಿಗೆ ಬರೋ ಅಷ್ಟರಲ್ಲಿ ಈಗ ರಾತ್ರಿ 8:15. ನಾನು ಇನ್ನೂ ಸ್ವಲ್ಪ ಅತ್ತೆ ಮನೆಗೆ ಹೋಗಿ ಅಲ್ಲಿ ಬೇರೆ ಬೇರೆ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಈಗ ರಾತ್ರಿ 9 ಗಂಟೆ ಹತ್ತತ್ರ ಆಗಿದೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ನಾನು ಹೊಸ ಫೋನಲ್ಲಿ ನಾನು ರೆಕಾರ್ಡ್ ಮಾಡ್ತಿರೋದು. ಇದು ನನ್ನ ಫಸ್ಟ್ ಕ್ಲಿಪ್ಪು ಈ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ತಿರೋದು. ಖುಷಿ ಇದೆ. ಬಟ್ ಒಂದು ಇಂಟ್ರೆಸ್ಟಿಂಗು ನನಗೆ ಒಂಥರ ಹೆಂಗೆ ಅಂದರೆ, ನಾನು ಇದುವರೆಗೂ ಎಷ್ಟೊಂದು ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ, ತುಂಬ ದೊಡ್ಡ ಪ್ರೈಸ್ದೇ ಪರ್ಚೇಸ್ ಮಾಡಿದ್ದೀನಿ. ಬಟ್ ಈ ಒಂದು ಐಟಮ್ ಪರ್ಚೇಸ್ ಮಾಡೋದಕ್ಕೆ ನಾನು ತೊಗೊಂಡಿದ್ದ ಸ್ಟ್ರಗಲ್ಲು, ಮಿಕ್ಕಿದ್ದೇನೇನು ತೊಗೊಂಡಿದ್ದೀನಿ ಅದು ಯಾವ ಪರ್ಚೇಸ್ ಮಾಡಬೇಕಾದ್ರೂ ನಾನು ಅಷ್ಟೊಂದು ತಲೆನೋವೇ ನೋಡಿಲ್ಲ. ಇದಕ್ಕೆ ಹೆವಿ ಒಂದು ದಿನ ಖರ್ಚಾಯಿತು, ಅಲ್ಲಿ ಬೇಜಾನ್ ಟೈಮ್ ವೇಸ್ಟ್ ಆಯಿತು, ಕಾದಿ ತಲೆ ಕೆಟ್ಟೋಯ್ತು. ಪಾಪ ಅತ್ತೆಗಂತೂ ಆಲ್ಮೋಸ್ಟ್ ಜ್ವರ ಬರೋ ಥರ ಆಗಿಬಿಟ್ಟಿದೆ. ಈಗ ಮನೆಗೆ ಹೋಗಿದ ತಕ್ಷಣ ಒಂದು ಟ್ಯಾಬ್ಲೆಟ್ ತೊಗೊಂಡು ಆರಾಮಾಗಿ ರೆಸ್ಟ್ ಮಾಡಲಿದ್ದಾರೆ. ಇವಾಗ ಮಹಿಗೆ ಬೇರೆ ಕೆಲಸ ಇತ್ತು, ಅವನದೊಂದು ಇಡೀ ದಿನ ಕೆಲಸ ಹಾಳಾಯಿತು ನನ್ನಿಂದ. ಸೊ ಎಲ್ಲರದ್ದು ಟೈಮ್ ವೇಸ್ಟ್ ಆಗಿದೆ. ಬಟ್ ಏನು ಖುಷಿ ಅಂದರೆ ಅಟ್ಲೀಸ್ಟ್ ಅಷ್ಟು ಟೈಮ್ ವೇಸ್ಟ್ ಮಾಡಿ ಆದ್ರೂ ಐಟಮ್ ನಮ್ಮ ಕೈಗೆ ಬಂತಲ್ಲ, ಇದು ಸಿಗ್ತಲ್ಲ ಅನ್ನೋದು ಫೈನಲಿ ತೊಗೊಂಡಾಯಿತು. ಇನ್ಮೇಲೆ ಇದು ನಂಬ್ಕೊಂಡು ಇನ್ನೂ ಬೇರೆ 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 ಬೇಜಾನ್ ಕೆಲಸ ಪ್ಲ್ಯಾನ್ ಮಾಡಿದ್ದೀನಿ. ಅದೆಲ್ಲ ಸ್ಟಾರ್ಟ್ ಮಾಡಬೇಕು, ಪ್ಲ್ಯಾನ್ ಮಾಡ್ಕೊಂಡಂಗೆ ಮಾಡಬೇಕು. ಆಗುತ್ತೆ, ಎಲ್ಲ ಮಾಡೋಣ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್.